ಕಂಗಾಲಾಗ್ತಾ ಇದೆ. ನಾನಾ ಭಾಗದಲ್ಲಿ ರೈತರು ಇವತ್ತು ಕಣ್ಣೀರನ್ನು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದು ಫೆಂಗಲ್ ಆರ್ಭಟದಿಂದಾಗಿ. ಉಡುಪಿಯಲ್ಲಿ ಬದನೆಕಾಯಿ ಬೆಳೆ ನಾಶವಾಗ್ತಾ ಇದೆ. ಬೇರುಗಳ ಸಮೇತವಾಗಿ ಕೊಳೆತು ಸಾಯುತ್ತಿರುವಂಥ ಸಸಿಗಳು. ಕಾಪು ಅನ್ನದಾತರು ಕಂಗಾಲಾಗಿದ್ದಾರೆ. ಮಟ್ಟುಗುಳ್ಳ ವಿಶಿಷ್ಟ ತಳಿಯ ಬದನೆ ನಾಶ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಳೆಯಿಂದ ಬದನೆಕಾಯಿ ಗಿಡದಲ್ಲೇ ಕೊಳೆತು ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಶೇಂಗಾ ಕಲ್ಲಂಗಡಿ ಬೆಳೆಯೂ ಕೂಡ ನಾಶ ಆಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಒಳ್ಳೆಯ ಫಸಲನ್ನು ನಿರೀಕ್ಷೆ ಮಾಡಿಕೊಂಡಿದ್ದಂಥ ರಾಜ್ಯದ ನಾನಾ ಭಾಗದ ರೈತರು ಈ ಫೆಂಗಲ್ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಅನೇಕ ಬೆಳೆಗಳು ನಾಶ ಆಗಿದೆ. ಇವತ್ತು ರೈತರು ಕಂಗಾಲಾಗ್ತಿದ್ದಾರೆ. ಇದೇ ಕಾರಣಕ್ಕೋಸ್ಕರ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಬೇಕಾದ ಸೌಲಭ್ಯಗಳು ಸಿಗೋದಿಲ್ಲ. ಅಕಾಲಿಕ ಮಳೆಯಾದಂಥ ಸಂದರ್ಭದಲ್ಲಿ ಕೂಡ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಅದರಲ್ಲೂ ಕೂಡ ಉಡುಪಿಯನ್ನು ನಾವು ಗಮನಿಸಿದರೆ ಮಟ್ಟುಗುಳ್ಳ ಅನ್ನುವಂಥ ಬದನೆ ಕೃಷಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅಕಾಲಿಕ ಮಳೆಯಿಂದಾಗಿ ಈ ಸತಿ ಮಟ್ಟುಗುಳ್ಳದ ಕೃಷಿ ಸರ್ವನಾಶ ಆಗಿರುವಂಥ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ. ಸರ್, ಒಂದು ಪೆಂಗಾಲ್ ಅನ್ನುವಂಥ ಚಂಡಮಾರುತದ ಎಫೆಕ್ಟಿನಿಂದ ಸಾಕಷ್ಟು ಮಳೆಯಾಗಿತ್ತು. ಯಾವ ರೀತಿ ನಿಮ್ಮ ಕೃಷಿ ನಾಶ ಆಗಿದೆ ಅನ್ನೋದು? ಮಳೆ ಅಂದರೆ ಈ ಮಳೆಯಿಂದ ನಮ್ಮದು ಒಂದು ವರ್ಷದ ಫ್ಯೂಚರೇ ಹೋಯ್ತು ಅಂತ ಹೇಳ್ಬೋದು. ಅಂದರೆ ಇನ್ನು ನಾವೇನು ಮಾಡಲಿಕ್ಕಿಲ್ಲ. ಅಂದರೆ ಈಗ ಇನ್ನು ನಮಗೆ ಸಸಿ ಮಾಡಿ ಇನ್ನು ಮಾಡಲಿಕ್ಕೆ ಇದಿಲ್ಲ, ಮೇಲೆ ಚಾನ್ಸೇ ಇಲ್ಲ. ಅಂದರೆ ಇನ್ನು ಗಿಡ ಮಾಡಲಿಕ್ಕೆ 2 ತಿಂಗಳು, ಆನಂತರ ಇದು ಆಗುವಾಗ ಅದು ಇನ್ನೊಂದು ಮಳೆ ಬರಲಿಕ್ಕೆ ಆಯ್ತು ಎದುರುಗಡೆ. ಅದು ಆಗೋದಿಲ್ಲ. ಆದಾಗ ಈ ಸರಿ ನಮ್ಮದು ಇಲ್ಲಿ ಮಟ್ಟುಗುಳ್ಳದವರ ಒಂದು ಪರಿಸ್ಥಿತಿ ಸಿಂಚಾದನಕ್ಕೆ ಅಂತ ಹೇಳ್ಬೋದು ನಾವು. ಈಗಾಗಲೇ ನಿಮ್ಮ ಮಟ್ಟುಗುಳ್ಳಕ್ಕೆ ಪೇಟೆಂಟ್ ಸಿಕ್ಕಿದೆ ಅನ್ನುವಂಥದ್ದು. ಆದರೆ ನಿಮಗೆ ಸರ್ಕಾರ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಕೊಡುವಂಥದ್ದು ಅಥವಾ ಬೆಂಬಲ ಬೆಲೆಯನ್ನು ಕೊಡುವ ಯಾವುದು ಇಷ್ಟರ ತನಕ ನಾವು ನೋಡಿದ ಮಟ್ಟಿಗೆ ಒಂದು 10-15 ವರ್ಷದಿಂದ ಯಾವುದೇ ರೀತಿಯ ಒಂದು ಗೌರ್ಮೆಂಟಿಂದ ನಮಗೆ ಫೆಸಿಲಿಟಿ ಬರಲಿಲ್ಲ. ಬಂದು ಹೋಗ್ತಾರೆ, ಎಲ್ಲ ನೋಡ್ತಾರೆ, ಫೋಟೋ ತೆಗಿತಾರೆ, ಅದು ಮಾಡುವ ಇದು ಮಾಡುವ. ಒಂದು ಟೈಮಲ್ಲಿ ಆದದ್ದು ಒಂದು 5 ವರ್ಷದ ಹಿಂದೆ, 5 ವರ್ಷ ನಾವು ಹಾಕಿದ್ದೇವೆ. ಇಲ್ಲಿ DC ಎಲ್ಲ ಬಂದರು ನೋಡಿದ್ರು, ಇದು ಈ ಹೊತ್ತಿಗೆ ಮಾಡುವ ಗುಳ್ಳ ಬದನೆ ಮಾಡುವ ಹೊತ್ತಲ್ಲ, ಇದು ಏನು ಮಾಡಲಿಕ್ಕೆ ಆಗಲ್ಲ. ಈಗ ಬರ್ಡನ್ ಈಗ ಇದು ನಾವು ಈ ಹೊತ್ತಿಗೆ ಮಾಡುವಂಥದ್ದು ಎನಿಸುವ. ಈಗ ಆಗಿದೆ. ಈಗ ಹಾಗಾದರೆ ಈಗ ಕೊಡಲಿಲ್ಲ ನಮಗೆ ಗೌರ್ಮೆಂಟ್ನವರು. ಈಗ ನಮಗೆ ಕೊಡಲಿ, ನಾವು ಹೇಳೋದಷ್ಟೇ. ಈಗ ಗೌರ್ಮೆಂಟ್ನವರು ಅದಕ್ಕೆ ಏನಾದ್ರು ನಮಗೆ ಸ್ಪಂದನೆ ಕೊಡ್ತಾರೆ ಅಂತ ಈಗ ಕೊಡಲಿ ನಮಗೆ. ನಾವು ಹೇಳೋದು ಅವರು ನಾವು ಮಾಡಿದ ಇನ್ವೆಸ್ಟ್ಮೆಂಟ್, ಈಗ ನಾವು ಅದಕ್ಕೆ ಅವ್ರು ಹೇಳಿದಾಗೆ, ನಮ್ಮವ್ರು ಹೇಳಿದಾಗೆ ಅದಕ್ಕೆ 1 ಲಕ್ಷ ಖರ್ಚು ಹೇಳೋದು. ನಾವು 1 ಲಕ್ಷ ಕೊಡಬೇಕಂತ ಹೇಳೋದಿಲ್ಲ. ನಾವು ಖರ್ಚು ಮಾಡಿದ ಅದರಲ್ಲಿ ಟ್ರೈನಿಂಗ್ ಕಾಸ್ಟ್ ಒಂದು 20,000 ಒಂದು 10,000 ಏನೋ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಚಿಕ್ಕ ಮಟ್ಟಿಗೆ ಒಂದು ಸಹಾಯ ಮಾಡಿ ಅಂತ ನಾವು ಗೌರ್ಮೆಂಟ್ ಅವರ ಹತ್ರ ರಿಕ್ವೆಸ್ಟ್ ಮಾಡೋದು ಅಷ್ಟೇ. ಈ ಭಾಗದಲ್ಲಿ ಭತ್ತ ಕೃಷಿ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಮಟ್ಟುಗುಳ್ಳವನ್ನು ಮಾಡ್ತೀರಿ. ಯಾವ ರೀತಿ ನಷ್ಟ ಅನುಭವಿಸ್ತೀರಿ? ಭತ್ತ ಬೆಳೆದ ಮೇಲೆ ಎಲ್ಲ ಮಾಡ್ತೇವೆ ನಾವು. ಭತ್ತಕ್ಕೆ ಬೆಂಬಲ ಕೊಡುವುದಿಲ್ಲ ನಮಗೆ. ಅಕ್ಟೋಬರ್ ಲಾಸ್ಟ್ ನಂತರ ನಾವು ಕಟಾವು ಮಾಡ್ತೇವೆ. ಕಟಾವು ಅಲ್ಲಿ ಬೆಂಬಲ ಬರುವುದೇ ಆಗ ಏಪ್ರಿಲ್ಗೆ. ಅದು ಯಾರಿಗೆ? ನಮಗೆ ಸಿಗೋದಿಲ್ಲ ಬೆಂಬಲ ಭತ್ತಕ್ಕೆ ಬೆಂಬಲ ಕೊಡಿ. ಫಸ್ಟಿಗೆ ಕೊಡಿ. ಮಿಲ್ಲಿಯವರು ತೆಗುವಾಗ ನಮಗೆ ಬೆಂಬಲ ಕೊಡಬೇಕು. ಸರ್ಕಾರ ಹೇಳ್ತದೆ ಅನ್ನದಾತ ಸರ್ಕಾರದ ಅಥವಾ ದೇಶದ ಬೆನ್ನೆಲುಬು ರೈತ ಅನ್ನುವಂಥ ಮಾತನ್ನು ಹೇಳ್ತದೆ. ಅದಕ್ಕೆ ಸರಿಯಾದಂಥ ಒಂದು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಇರುವಂಥದ್ದು ರೈತರಲ್ಲಿ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ರೈತರ ಪರವಾಗಿ ನಿಲ್ಲಬೇಕಾಗಿದೆ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಕೊಡಲಿ ಅನ್ನೋದು ನಮ್ಮ ಆಶಯ. ಕ್ಯಾಮ್ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಬರೀ ಉಡುಪಿಯ ಪರಿಸ್ಥಿತಿಯಲ್ಲ, ಧಾರವಾಡ ಜಿಲ್ಲೆಗೂ ಕೂಡ ತಟ್ಟಿದೆ ಫೆಂಗಲ್ ಎಫೆಕ್ಟ್. ಚಂಡಮಾರುತದ ಅಬ್ಬರಕ್ಕೆ ಅನ್ನದಾತ ಕಂಗಾಲಾಗಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಹತ್ತಿ ಬೆಳೆ ನಾಶವಾಗಿದೆ. 100 ಹೆಕ್ಟೇರ್ ಪ್ರದೇಶದ ಹತ್ತಿ ಬೆಳೆ ನಾಶವಾಗಿದೆ. ಪರಿಹಾರಕ್ಕಾಗಿ ಸರ್ಕಾರದ ಬಳಿ ರೈತರು ಮನವಿ ಮಾಡಿಕೊಳ್ತಿದ್ದಾರೆ. ದಯವಿಟ್ಟು ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ರೈತರು ಮನವಿ ಮಾಡಿಕೊಳ್ತಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಯಾವುದೇ ಆದರೂ ಕೂಡ ರೈತರೇ ಇಲ್ಲಿ ಸಫರ್ ಆಗ್ತಿದ್ದಾರೆ. ಬೆಳೆದ ಬೆಳೆ ಎಲ್ಲ ಹಾನಿ ಆಗ್ತಾ ಇದೆ, ಸಮಸ್ಯೆ ಆಗ್ತಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ನೆರವಿಗೆ ಬರಬೇಕು ಅನ್ನುವಂಥ ಮನವಿ ರೈತರದ್ದು. ಕರಾವಳಿ ಭಾಗದಾದ್ಯಂತ ಫೆಂಗಲ್ ಚಂಡಮಾರುತ ಒಂದು ರೀತಿಯಾಗಿ ಆರ್ಭಟವನ್ನು ಮುಂದುವರಿಸಿದರೆ, ಇದೇ ಒಂದು ಫೆಂಗಲ್ ಚಂಡಮಾರುತ ಉತ್ತರ ಕರ್ನಾಟಕ ಭಾಗದಾದ್ಯಂತ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಇದರ ಪರಿಣಾಮವಾಗಿ ಮುಂಗಾರಿ ಮತ್ತು ಹಿಂಗಾರಿ ಬಂಪರ್ ಬೆಳೆಯ ನಿರೀಕ್ಷೆಯಲ್ಲಿದ್ದಂಥ ಉತ್ತರ ಕರ್ನಾಟಕ ಭಾಗದ ರೈತರ ಬದುಕಲ್ಲಿ ಈಗ ಕಾರ್ಮೋಡ ಕವಿದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಧಾರವಾಡ ಜಿಲ್ಲೆಯ
ಹುಬ್ಬಳ್ಳಿ ತಾಲೂಕಿನ ಒಂದು ಸಿರುಗುಪ್ಪಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ಹೊಲದಲ್ಲಿದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಈ ವೇಳೆಯಲ್ಲಿ ಬೆಳೆದಂಥ ಪ್ರಮುಖ ಬೆಳೆ ಅಂದರೆ ಹತ್ತಿ ಬೆಳೆ. ಒಂದು ಕಡೆ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಈ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆ ಕಡಲಿ, ಹೆಸರು, ಅದೇ ರೀತಿ ಹತ್ತಿ ಬೆಳೆಯ ಬಂಪರ್ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಒಂದು ರೀತಿಯಾದಂಥ ಎಫೆಕ್ಟ್ನಿಂದಾಗಿ ಅಂದರೆ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ಹತ್ತಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರ ಈವರೆಗೂ ರೈತರ ಕಾಳಜಿಯನ್ನು ಮರೆತಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ರೈತರಲ್ಲಿ ಒಂದು ಆಕ್ರೋಶ ಕೂಡ ಈಗ ಮನೆ ಮಾಡಿರ್ತಕ್ಕಂಥದ್ದು. ಇನ್ನು ಹತ್ತಿ ಬೆಳೆದಂಥ ರೈತರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಹತ್ತಿ ಬೆಳೆಯನ್ನು ಬಿಡಿಸುವಂಥ ರೈತರಿಗೆ ಒಂದು ರೀತಿ ಏನು ಕಾರ್ಮೋಡ ಕವಿದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ರೈತರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ ಹತ್ತಿ ಬೆಳೆ ಎಷ್ಟೊತ್ತಿಗಾಗಲಿ ನಿಮ್ಮ ಕೈಗೆ ಬರಬೇಕಾಗಿತ್ತು, ಯಾವ ಪರಿಸ್ಥಿತಿ ಆಗಿದೆ? ಏನಿಲ್ಲ ಬರುವಂಥ ಪರಿಸ್ಥಿತಿನೇ ಏನು ಉಳಿದಿಲ್ರಿ. ನೀವು ಹೇಳ್ದಂಗೆ ರೈತೆಲ್ಲ ಸತ್ತ ಹೋಗ್ಯಾನ್ರಿ. ನೀವು ಹೇಳ್ದಂಗೆ ಏನು ಮಾಡಕ್ಕೆ ರೈತರಿಗೆ ಭೂ ಪರಿಹಾರ ನೀಡದ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳು ಜಪ್ತಿ ಮಾಡಲಾಗಿದೆ. ನೀರಾವರಿ ಇಲಾಖೆ ಕಚೇರಿಯ ವಸ್ತು ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕಲಬುರಗಿಯ ಹಿಪ್ಪರಗಿ ರೈತರ ಭೂಮಿ ಸ್ವಾಧೀನವನ್ನ ಪಡಿಸಿದ್ರು. ಪರಿಹಾರವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ರೈತರು. ಈಗ ಕೋರ್ಟ್ ಆದೇಶದ ಬಳಿಕ ಹಣ ನೀಡದೆ ಸತಾಯಿಸಿದಂಥ ಅಧಿಕಾರಿಗಳು ಇದೀಗ ಕೋರ್ಟ್ ಆದೇಶದಂತೆ ಕಚೇರಿ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ನ್ಯಾಯಾಲಯದಿಂದ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶ ಹೊರಬಿದ್ದಿದ್ದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊತ್ತನ ಹಿಪ್ಪರಗಿ ಗ್ರಾಮದ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಂಥ ಇಲಾಖೆ 2014ರಲ್ಲಿ ಕೆರೆ ನಿರ್ಮಾಣಕ್ಕಾಗಿ ನೂರಾರು ರೈತರ ಜಮೀನು ಭೂ ಸ್ವಾಧೀನ ಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಎಕರೆಗೆ 60,000ದಂತೆ ಪರಿಹಾರ ನೀಡುವುದಾಗಿ ಹೇಳಿ ಸ್ವಾಧೀನವನ್ನು ಪಡಿಸಿಕೊಂಡಿತ್ತು. ಆದರೆ ನೀರಾವರಿ ಇಲಾಖೆಯ ಪರಿಹಾರವನ್ನು ಸಿಗದಿದ್ದಾಗ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂಥ ರೈತರು ಕೆರೆ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಇದುವರೆಗೂ ಕೂಡ ಏನೋ ರೈತರಿಗೆ ಹಣವನ್ನು ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇದೀಗ ಕೋರ್ಟ್ ಏನೋ ಸಣ್ಣ ನೀರಾವರಿ ಇಲಾಖೆಯ ಕೆಲವೊಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿರುವಂಥದ್ದು. ಅದರಂತೆ ಇವತ್ತು ಕೋರ್ಟ್ನ ಬಿಲೀಫ್ಗಳು ಬಂದು ಸಣ್ಣ ನೀರಾವರಿ ಕಚೇರಿಯ ಚೇರ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಐಟಮ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಸುಮಾರು 100ಕ್ಕೂ ಅಧಿಕ ರೈತರಿಂದ 120ಕ್ಕೂ ಅಧಿಕ ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರುವಂಥದ್ದು. ಆದರೆ ಸದ್ಯ ನನ್ನ ಜೊತೆ ಆ ರೈತರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿರೋದು ನಿಮ್ಗೆ? ಎಷ್ಟು ದುಡ್ಡು ಬರಬೇಕು? ಯಾರು ಹೊಲ ಹೋಗಿರೋದು? ಸರ್ ಇದಾಸ್ ಚಿಚಗೋಟೆ ಅಣ್ಣಪ್ಪ ರೀ. ನಮ್ಮ ಹೊಲಗಳು ಹೋಗಿ 10-12 ವರ್ಷ ಆಯ್ತು ರೀ ಸರ್. ನಾವು ಆ ಹೊಲಗಳ ಮೇಲೆ ಕೂತಿದ್ದೇವೆ ರೀ. ಏನು ನಮಗೆ ಅದು ಖರ್ಚ ಇಲ್ಲದೆ ಆ ದುಡ್ಡು ಸುದ್ನ್ಯಾಗ ಆ ಹೊಲಗಳ ಮೇಲೆ ತೊಗೊಂಡು ಕೂತಿದ್ದೇವೆ ರೀ. ಊಟ ಮಾಡಿದ ಪರಿಸ್ಥಿತಿ ಬಂದ, ನೀರು ನಿಂತದ ರೀ. ಈಗ ಅಲ್ಲಿ ಹೊಲದವರು ದುಡ್ಡು ಕೊಟ್ಟವ್ರು ಬಂದು ಮನೆಗೆ ಬಂದು ಜಪ್ತು ಮಾಡ್ಲತ್ತಾರ ರೀ. ಈಗ ನೀವು ಅಂದ್ರೆ ಹೋಗ್ತೇವೆ ಬರ್ತೇವೆ ರೀ, ಈಗ ಕೊಡ್ತಾರೆ ಅವಾಗ ಕೊಡ್ತಾರೆ, ಇದೇ ನಡೆದ ರೀ ಸರ್. ಅದ್ರ ಸಲುವಾಗಿ ತಕ್ಲೀಫ್ ಅದ ನೋಡ್ರಿ. ನಮ್ಮ ನಿಮ್ಮ ಹೊಲ ಯಾವಾಗ ಹೋಗಿರೋದು? ಇವ್ರು ಯಾವಾಗ ತೊಗೊಂಡಿರೋದು? ಏನು ಮಾಡಿರೋದಲ್ಲಿ? ಅಲ್ಲಿ ಕೆರೆ ಕಟ್ಟರಿ ಸರ್. ಕೆರೆ ಕಟ್ಟರೆ ನೀರು ನಿಂತಾವ್ರಿ. ಈಗ 2014 ಈಗ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್. ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 2 ದಿನಗಳಿಂದ ವಿಶೇಷ ಚೇತನರು ಧರಣಿ ನಡೆಸ್ತಾ ಇದ್ರು. ರಾಜ್ಯ ಸರ್ಕಾರ ಮಾತ್ರ ಮೌನವಾಗಿದೆ. ದಿನಗಳ ಹಿಂದಷ್ಟೇ ವಿಶೇಷ ಚೇತನರ ದಿನಾಚರಣೆಯನ್ನ ಸರ್ಕಾರ ಆಚರಣೆ ಮಾಡಿತು. ಇದೀಗ ವಿವಿಧೋದ್ದೇಶದಿಂದ ಮತ್ತು ಗ್ರಾಮೀಣ ಪುನರ್ವಸತಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ್ರು ಕೂಡ